ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರು ಬಿಗ್ ಬಾಸ್ ಸ್ಪರ್ಧಿಗಳ ಬಗೆಗಿನ ಚರ್ಚೆ ನಿಂತಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಈಗಲೂ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಗಿಲ್ಲಿ, ಕಾವ್ಯ, ರಕ್ಷಿತಾ, ಅಶ್ವಿನಿ ಎಲ್ಲೇ ಹೋದ್ರೂ ಜನ ಮುಗಿ ಬೀಳ್ತಾ ಇದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದೆ ಅಂದ್ರೆ ಅದಕ್ಕೆ ಕಾರಣವೇ ಗಿಲ್ಲಿ ಹಾಗೂ ಅಶ್ವಿನಿ. ಇವರಿಬ್ಬರ ಜುಗಲ್ಬಂದಿಯಿಂದ ಬಿಗ್ ಬಾಸ್ ಸೀಸನ್ 12 ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿತ್ತು. ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಕಿತ್ತಾಡಿದವರು ಅಂದ್ರೆ ಅದು ಗಿಲ್ಲಿ ಹಾಗೂ ಅಶ್ವಿನಿ ಮಾತ್ರ. ಈ ವಿಷಯದಲ್ಲಿ ಅಶ್ವಿನಿಗೆ ನೆಗೆಟಿವ್ ಆದ್ರೆ ಗಿಲ್ಲಿಗೆ ಪಾಸಿಟಿವ್ ಆಗಿತ್ತು. ನೋಡೋರ ದೃಷ್ಟಿಯಲ್ಲಿ ಅಶ್ವಿನಿ ವಿಲನ್ ರೀತಿ ಕಂಡ್ರೆ ಗಿಲ್ಲಿಯನ್ನ ಹೀರೋ ಅಂತ ಮೆರೆಸ್ತಾ ಇದ್ರು. ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಇಬ್ರು ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಇವರಿಬ್ಬರು ಸಿನಿಮಾ ಮಾಡಿದ್ರು, ಆದ್ರೂ ಗುಟ್ ಬಿಟ್ ಕೊಟ್ಟಿರ್ಲಿಲ್ಲ. ಇದೀಗ ಸಿನಿಮಾ ರಹಸ್ಯ ಹೊರಬಿದ್ದಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಹಯಗ್ರೀವ ಸಿನಿಮಾದಲ್ಲಿ ಬಿಗ್ ಬಾಸ್ ಅಶ್ವಿನಿ ಗೌಡ ಅವರು ಕಮಿಷನರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ನಟ ಧನ್ವೀರ್ ಅವರೊಂದಿಗೆ ಮೊದಲ ಬಾರಿಗೆ ತೆರೆ ಹಂಚಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಗಿಲ್ಲಿ ನಟ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದೇ ಸಿನಿಮಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಅಶ್ವಿನಿ, ನಮ್ಮ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಸಿನಿಮಾದಲ್ಲಿ ನಾನು ವಿಶೇಷವಾದಂತಹ ಪಾತ್ರ ನಿಭಾಯಿಸಿದ್ದೇನೆ. ಕಮಿಷನರ್ ಪಾತ್ರ ಇಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಸಿನಿಮಾ ಅಂತ ಬಂದಾಗ ನಾವು ಬರೀ ನಮ್ಮ ಪಾತ್ರ ಮಾತ್ರ ಕೇಳಿರ್ತೀವಿ. ಇಡೀ ಸಿನಿಮಾವನ್ನ ಕೂತ್ಕೊಂಡು ನೋಡಿದಾಗ ಗೊತ್ತಾಗಿದ್ದು ಇದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಮತ್ತು ನನ್ನ ಪಾತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲಾ ತರಹ ಇದೆ, ಬರೀ ಒಂದ್ ಲವ್ ಸ್ಟೋರಿ ಅಲ್ಲ, ರೊಮ್ಯಾಂಟಿಕ್ ಅಥವಾ ಆಕ್ಷನ್ ಆ ತರಹ ಅಲ್ಲ. ಒಂದೊಂದು ಹಂತದಲ್ಲಿ ನಾವು ಒಂದೊಂದನ್ನ ಕಾಣ್ತಾ ಹೋಗ್ತೀವಿ. ಮೈಥಾಲಜಿ ಅನ್ಸುತ್ತೆ, ಇದು ರೊಮ್ಯಾಂಟಿಕ್ ಸಿನಿಮಾ ಅನ್ಸುತ್ತೆ, ಲವ್ ಸಿನಿಮಾ ಅನ್ಸುತ್ತೆ. ಎಲ್ಲವೂ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ಇದು ಕಂಪ್ಲೀಟ್ ಪ್ಯಾಕೇಜ್, ಎಲ್ಲರೂ ನೋಡಬೇಕಾದಂತಹ ಕಂಪ್ಲೀಟ್ ಮತ್ತು ಕ್ಲೀನ್ ಸಿನಿಮಾ ಹಯಗ್ರೀವ ಅಂತ ಮಾಧ್ಯಮಗಳಿಗೆ ಅಶ್ವಿನಿ ಹೇಳ್ಕೊಂಡಿದ್ದಾರೆ. ಈ ಎಲ್ಲ ಮಾತಿನ ಬೆನ್ನಲ್ಲೇ ಅಶ್ವಿನಿ ಇನ್ನೊಂದಿಷ್ಟು ವಿಷಯ ಹಂಚ್ಕೊಂಡಿದ್ದಾರೆ. ಒಂದು ಸಿನಿಮಾ, ಒಂದು ಶೋ ಅಂದಾಗ ಹೀರೋನು ಇರಬೇಕು, ವಿಲನ್ ಕೂಡ ಇರಬೇಕು, ಕಾಮಿಡಿ ಇರಬೇಕು. ಎಲ್ಲವೂ ಸೇರಿದಾಗ ಮಾತ್ರ ಒಂದು ಸಿನಿಮಾ ಆಗೋದಿಕ್ಕೆ ಸಾಧ್ಯ. ಅದರಂತೆ ಬಿಗ್ ಬಾಸ್ ಶೋ ಕೂಡ ಎಲ್ಲರೂ ಇರಬೇಕು, ಹೀರೋ ಇರಬೇಕು, ಹೀರೋಯಿನ್ ಇರಬೇಕು, ವಿಲನ್ ಇರಬೇಕು, ಕಾಮಿಡಿಯನ್ ಇರಬೇಕು. ಬಿಗ್ ಬಾಸ್ ಅದೊಂದು ಆಟ ಅಷ್ಟೇ. ನಾವ್ ಅಂದ್ಕೊಂಡಿರ್ಲಿಲ್ಲ ಆ ಸಂಬಂಧ ನಮ್ಮ ಹಯಗ್ರೀವ ಸಿನಿಮಾದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ. ಗಿಲ್ಲಿ ಮತ್ತು ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಹಯಗ್ರೀವ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡಿದ್ದೀವಿ ಅಂತ ಮೊದಲ ವೇದಿಕೆ ನಾನು ಮತ್ತು ಗಿಲ್ಲಿ ಹಂಚ್ಕೊಂಡಿದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಹೆಚ್ಚು ಸಿನಿಮಾಗಳಲ್ಲಿ ಜೋಡಿಯಾಗಿ ಕಾಣಿಸ್ಕೊಳ್ತೀವಿ ಅಂತ ನನಗನ್ಸುತ್ತೆ ಅಂದಿದ್ದಾರೆ. ಇಬ್ರು ಒಟ್ಟಿಗೆ ಸಿನಿಮಾ ಮಾಡಿದ್ರು. ಇದರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿರ್ಲಿಲ್ಲ. ಅದೇ ಈಗ ಚರ್ಚೆ ಆಗ್ತಾ ಇರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.